ಈ ನಮ್ಮ ಎಲ್ಲಾ ದರ್ಶನ್ ಅಭಿಮಾನಿಗಳಿಗೂ ಸತ್ಯವಾದ ನಿಜವಾದ ಒಂದು ಕಹಿ ಸುದ್ದಿ. ಇದನ್ನ ನೀವುಗಳೆಲ್ಲ ಸತ್ಯ ಅಂತ ಒಪ್ಕೊಳ್ಳೇಬೇಕು. ದರ್ಶನ್ ರವರು ಯಾವುದೇ ಕಾರಣಕ್ಕೂ ಇನ್ನು ಕಡಿಮೆ ಅಂದ್ರೂ 2 ವರ್ಷಗಳ ಕಾಲ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಸುಮ್ಮನೆ ಈ ನಮ್ಮಲ್ಲಿರುವ ಕೆಲವೊಂದಷ್ಟು ಜನರು ತಮ್ಮ ತಮ್ಮ ಪ್ರಚಾರಕ್ಕಾಗಿ ತಮ್ಮ ತಮ್ಮ ಬಾಯಿ ಚಪಲಕ್ಕಾಗಿ ದರ್ಶನ್ ರವರು ಯುಗಾದಿಯ ದಿನದಂದು ಹೊರಗಡೆ ಬರ್ತಾರೆ, ದರ್ಶನ್ ರವರು ಇನ್ನು 15 ದಿನಗಳಲ್ಲಿ ಬಿಡುಗಡೆಗೊಳ್ತಾರೆ, ಇನ್ನು 2 ತಿಂಗಳಲ್ಲಿ ಬಿಡುಗಡೆಗೊಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ತಮ್ಮ ತಮ್ಮ ಪ್ರಚಾರಕ್ಕಾಗಿ ಮೀಡಿಯಾಗಳ ಮುಂದೆ ಬಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಷ್ಟೇನೆ. ನೋಡಿ, ರೇಣುಕಾಸ್ವಾಮಿಯ ಹತ್ಯೆಯ ಪ್ರಕರಣದಲ್ಲಿ 231ರಿಂದ 233 ಪ್ರತ್ಯೇಕ, ಪರೋಕ್ಷ, ನೇರ ಸಾಕ್ಷಿಗಳನ್ನು ಸಲ್ಲಿಸಲಾಗಿದೆ. ಈ ಸಾಕ್ಷಿಗಳಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಡಿಜಿಟಲ್ ಸಾಕ್ಷಿಗಳಿದ್ದಾವೆ, ಹಾಗೆ ಜೊತೆಗೆ ಪ್ರತ್ಯೇಕವಾದಂತಹ ಸಾಕ್ಷಿಗಳಿದ್ದಾವೆ. ಇದುವರೆಗೂ ಅಂದ್ರೆ ಇಲ್ಲಿಯ ತನಕ ರೇಣುಕಾಸ್ವಾಮಿ ಕುಟುಂಬದವರನ್ನ ಹೊರತುಪಡಿಸಿ ಬೇರೆ ಯಾರ ವಿಚಾರಣೆಗಳು ಸಹ ನಡೆದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಮ್ಮೆ ನಿಮ್ಮನ್ನ ನೀವೇನೆ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಈ ನಮ್ಮ ವ್ಯವಸ್ಥೆಯಲ್ಲಿ, ಈ ನಮ್ಮ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಈ ಎಲ್ಲಾ ಸಾಕ್ಷಿಗಳ ವಿಚಾರಣೆಗಳು, ಪರಿಶೀಲನೆಗಳು ನಡೆಯೋದಕ್ಕೆ ಇನ್ನು ಎಷ್ಟು ದಿನಗಳು ಬೇಕು, ಇನ್ನು ಎಷ್ಟು ವರ್ಷಗಳು ಬೇಕು, ಇನ್ನು ಎಷ್ಟು ತಿಂಗಳುಗಳು ಬೇಕು ಅಂತ ಒಮ್ಮೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಇವರುಗಳ ಮೇಲೆ ಅಂದ್ರೆ ಯಾರೆಲ್ಲ ಆರೋಪಿಗಳಿದ್ದಾರೆ ನೋಡಿ, 17 ಜನ, ಇವರೆಲ್ಲರ ಮೇಲೆ ಇರುವಂತಹದ್ದು ಏನು ಸಾಮಾನ್ಯವಾದಂತಹ ಆರೋಪಗಳಲ್ಲ. ಇವರೆಲ್ಲರ ಮೇಲೆ ಇರುವಂತಹದ್ದು 11 ಗಂಭೀರವಾದಂತಹ ಆರೋಪಗಳು. ಯಾವ ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳು? ಕೊಲೆ, ಮಾರಣಾಂತಿಕ ಹಲ್ಲೆ, ಅಪಹರಣ, ಅದರ ಜೊತೆಗೆ ಸಾಕ್ಷಿ ನಾಶ, ಈ ರೀತಿಯಾದಂತಹ ಗಂಭೀರವಾದಂತಹ 11 ಗಂಭೀರವಾದಂತಹ ಆರೋಪಗಳಿದ್ದಾವೆ. ನಾನು ಕೆಲವೊಂದು ಬಾರಿ ನನ್ನನ್ನು ನಾನೇ ಪ್ರಶ್ನೆಯನ್ನ ಮಾಡ್ಕೊಳ್ತಿರ್ತೀನಿ. ಈ ರೀತಿಯಾಗಿ ಒಂದು ಮರ್ಡರ್ ಕೇಸ್ನ ಅಂದ್ರೆ ಒಂದು ಹತ್ಯೆಯ ಕೊಲೆಯ ಪ್ರಕರಣವನ್ನ ಅದು ಕೊಲೆ ಅಂತ ಸಾಬೀತನ ಪಡಿಸೋದಕ್ಕೆ ಅಥವಾ ಕೊಲೆಯನ್ನ ವಿಚಾರಣೆಯನ್ನ ನಡೆಸೋದಕ್ಕೆ, ಆ ಕೊಲೆಯನ್ನ ಭೇದಿಸೋದಕ್ಕೆ ಇಷ್ಟೊಂದು 231 233 ಸಾಕ್ಷಿಗಳ ಅವಶ್ಯಕತೆ ಇದೆಯಾ? ಅದೇನದು ಇದೊಂದು ಪ್ರಕರಣದಲ್ಲಿ ಮಾತ್ರ ಇಷ್ಟೊಂದು ಸಾಕ್ಷಿಗಳನ್ನೆಲ್ಲ ಸಲ್ಲಿಸಿದಾರಲ್ಲ ಅಂತ ಅಂದ್ಬಿಟ್ಟು ನನ್ನನ್ನು ನಾನೇ ಪ್ರಶ್ನೆಯನ್ನ ಮಾಡ್ಕೊಳ್ತಿರ್ತೀನಿ. ನೋಡಿ, ಈ 11 ಜನ ಯಾರೆಲ್ಲ ಆರೋಪಿಗಳಿದ್ದಾರೆ, ಅವರು ಮಾಡಿರುವಂತಹ ಅಂದ್ರೆ ಅವರ ಮೇಲಿರುವಂತಹ ಆರೋಪ ಏನಾದ್ರೂ ಸಾಬೀತಾದ್ರೆ ಮತ್ತೆ ಜೈಲಿಗೆ ಹೋಗ್ತಾರೆ. ಅವರ ಮೇಲಿರುವಂತಹ ಆರೋಪಗಳೆಲ್ಲ ಸಾಬೀತು ಮಾಡಕ್ಕಾಗ್ದಲೇನೆ ಅವರೆಲ್ಲ ನಿರಪರಾಧಿಗಳಾಗ್ತು ಅಂತಂದ್ರೆ ಅವರು ಜೈಲಿನಿಂದ ಹೊರಗಡೆ ಬರ್ತಾರೆ. ಅವರು ಆರೋಪಿಗಳಾಗ್ಲಿ ಅಂದ್ರೆ ಅಪರಾಧಿಗಳಾಗ್ಲಿ ಅಥವಾ ಜೈಲಿಗೆ ಹೋಗದೇ ಇರ್ಲಿ, ಹೇಗೋ ಈಗಾಗ್ಲೇನೆ 1 ವರ್ಷ ಜೈಲಿನಲ್ಲಿ ಇದ್ದ ಹಾಗಾಗಿದೆ. ಅಂದ್ರೆ 317 ದಿನನೋ 316 ದಿನನೋ ಆಗಿರ್ಬೇಕು. ಈಗಾಗ್ಲೇನೆ 2 ವರ್ಷಗಳು ಕಳೀತು ಅಂತಂದ್ರೆ 2ರಿಂದ 3 ವರ್ಷಗಳ ಕಾಲ ದರ್ಶನ್ ರವರು ಜೈಲಿನಲ್ಲಿ ಇದ್ದ ಹಾಗಾಗುತ್ತೆ. ಇಲ್ಲಿ ನಮ್ಮಲ್ಲಿ ಕೆಲವೊಂದಷ್ಟು ಜನರು ಪ್ರಶ್ನೆಯನ್ನ ಮಾಡ್ಬೋದು, ಮತ್ತೆ ಬೇಲ್ ತೆಗೆದುಕೊಳ್ಬೋದಲ್ವಾ, ಮತ್ತೆ ಅರ್ಜಿನ ಸಲ್ಲಿಸ್ಬೋದಲ್ವಾ ಅಂತ. ನೀವೆಲ್ಲ ತುಂಬಾ ಚೆನ್ನಾಗೇ ನೋಡಿದೀರಾ. ಈಗಾಗ್ಲೇನೆ ಒಂದು ಬಾರಿ ಬೇಲ್ ತೆಗೆದುಕೊಂಡಾಗ ಈ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟಿ, ಅದು ಈ ನಮ್ಮ ದೇಶದ ಹೆಸರಾಂತ ಅಂದ್ರೆ ಕ್ರಿಮಿನಲ್ ಅಡ್ವೊಕೇಟ್ ಆಗಿರುವಂತವ್ರನ್ನೇ ನೇಮಕವನ್ನ ಮಾಡಿ ಅದೆಷ್ಟು ಹಣವನ್ನ ಖರ್ಚು ಮಾಡಿದ್ರು ಏನೋ ಗೊತ್ತಿಲ್ಲ, ಆ ಬೇಲ್ನ ಕ್ಯಾನ್ಸಲ್ ಅನ್ನ ಮಾಡಿಸಿದ್ರು. ಯಾಕೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದು ಕಾಳಜಿ, ಇಷ್ಟೊಂದು ಮುತುವರ್ಜಿ ಇದೊಂದು ದರ್ಶನ್ ಪ್ರಕರಣದ ವಿಷಯದಲ್ಲಿ? ಇಷ್ಟೊಂದು ಮುತುವರ್ಜಿಯನ್ನ ತೆಗೆದುಕೊಂಡು ಈ ಕೇಸ್ನ ಬಗ್ಗೆ ಇಷ್ಟೊಂದು ಕಾಳಜಿಯನ್ನ ವಹಿಸ್ತಾ ಇದ್ದಾರೆ? ಯಾಕೆ ಅಂತ ಏನಾದ್ರೂ ಪ್ರಶ್ನೆಯನ್ನ ಮಾಡಿದ್ರೆ ಈ ಸರ್ಕಾರದ ಅಭಿಮಾನಿಗಳು ಹೇಳ್ತಾರೆ, ಇದೊಂದು ಹೈ ಪ್ರೊಫೈಲ್ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಲೇಬೇಕಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಏನು ಸೆಲೆಬ್ರಿಟಿಗಳು ಮಾತ್ರ ಕೊಲೆ ಮಾಡಿದ್ರೆ ಕೊಲೆನಾ? ಬೇರೆಯವ್ರು ಕೊಲೆ ಮಾಡಿದ್ರೆ ಕೊಲೆ ಆಗೋದಿಲ್ವಾ? ಬೇರೆ ಪ್ರಕರಣಗಳಲ್ಲಿ ಇಷ್ಟೊಂದು ಕಾಳಜಿಯನ್ನು ವಹಿಸ್ತಾ ಇರುವಂತರವರು ಈ ಪ್ರಕರಣದಲ್ಲಿ ಮಾತ್ರ ಇಷ್ಟೊಂದು ಮುತುವರ್ಜಿನ ವಹಿಸ್ತಾರೆ. ಎಲ್ಲ ಒಂದು ಬಾರಿ ನನಗೆ ಕೆಲವೊಂದು ಬಾರಿ ಅನ್ಕೊಳ್ತಾ ಇರ್ತೀನಿ, ಏನ್ ಅನಿಸ್ತಿರುತ್ತೆ ಅಂದ್ರೆ, ಈ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಿ ಈ ನ್ಯಾಯಾಲಯದ ಸಮಯವನ್ನ ವ್ಯರ್ಥವನ್ನ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಿನಗಳ ಕಾಲ ದರ್ಶನ್ ರವರನ್ನ ಏನಾದ್ರೂ ಒಳಗಡೆನೆ ಇಡುವಂತಹ ಅಂದ್ರೆ ಜೈಲಿನ ಒಳಗಡೆನೆ ಇಡುವಂತಹ ಪ್ರಯತ್ನಗಳೇನಾದ್ರು ನಡೀತಿದ್ಯಾ, ಏನಾದ್ರೂ ಮಾಡ್ತಾ ಇದಾರ ಅಂತ ಒಂದೊಂದು ಬಾರಿ ನನಗೂ ಸಹ ಅನಿಸ್ತಾ ಇರುತ್ತೆ. ನೋಡಿ, ಈ ಪ್ರತ್ಯಕ್ಷವಾದ, ಪರೋಕ್ಷವಾದ, ಈ ನೇರವಾದಂತ ಈ ಸಾಕ್ಷಿಗಳು, ಡಿಜಿಟಲ್ ಸಾಕ್ಷಿಗಳು, ಇವೆಲ್ಲ ನಾವುಗಳೆಲ್ಲ ಏನ್ ಹೇಳ್ತೀವಿ,
ಅವುಗಳಲ್ಲಿ ನ್ಯಾಯಾಧೀಶರು ಬದಲಾಗ್ಬೋದು, ಪೊಲೀಸ್ ಅಧಿಕಾರಿಗಳು ಒಂದಿನ ಬರ್ಬೋದು, ಇನ್ನೊಂದಿನ ಬರ್ದಲೇ ಇರ್ಬೋದು. ಆ ಪ್ರತ್ಯಕ್ಷ ಸಾಕ್ಷಿಗಳು ಅದೇನು ಇವತ್ತು ಒಂದಿನ ನಾನು ನೋಡಿದ್ದೆ ಅಂತ ಹೇಳ್ತಾರೆ, ನಾಳೆ ದಿನ ನೋಡೇ ಇಲ್ಲ ಅಂತ ಹೇಳ್ತಾರೆ, ಬಂತು ಅಂತ ಹೇಳ್ತಾರೆ, ಇಲ್ಲ ಹೋಯ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿರುವಾಗ ಈ ವಿಚಾರಣೆ ಅನ್ನೋದು ಅದೆಷ್ಟು ದಿನ ಎಳ್ಕೊಂಡು ಹೋಗ್ತಾ ಇರುತ್ತೋ ಏನು. ನಮ್ಮಲ್ಲಿ ಇನ್ನೂ ಒಂದಷ್ಟು ಜನ ಪ್ರಶ್ನೆನ ಮಾಡ್ತಿದ್ರು, ದರ್ಶನ್ ರವರು A2 ಅಂತ. A1 ಆಗ್ಲಿ, A2 ಆಗ್ಲಿ, A10 ಆಗ್ಲಿ, A25 ಆಗ್ಲಿ, ಆರೋಪ ಅಂತ ಬಂದ್ಮೇಲೆ, ಆರೋಪಿಗಳಾದ್ಮೇಲೆ ಅದು ಆರೋಪಿಗಳಂತಾನೆ ಆಗಂತಹದ್ದು. A1, A2, A10 ಅಂತೆಲ್ಲ ಯಾವುದನ್ನು ಪ್ರತ್ಯೇಕವಾಗಿ ಬರೋದಿಲ್ಲ. ಏನೋಪ್ಪ ಅದೇನ್ ನಡೀತಾ ಇದೆ ಅವರ ಪ್ರಕರಣದಲ್ಲಿ ಏನು ಅಂತ ನಾನು ಕೂತ್ಕೊಂಡು ನೋಡಿ ಸಾಕಾಗೋಗ್ಬಿಟ್ಟಿದೆ. ಅದೆಲ್ಲಕ್ಕೆ ತೆಗೆದುಕೊಂಡು ಹೋಗ್ತಾರೋ ಈ ಪ್ರಕರಣವನ್ನ, ದರ್ಶನ್ ರವರ ಮೇಲೆ ಅದ್ ಯಾರಿಗೆ ಏನು ಕೋಪ ಇದೆಯೋ, ಅಥವಾ ಯಾವ ವಿಚಾರಕ್ಕಾಗಿ ಅವ್ರ ಮೇಲೆ ಏನು ರಿವೆಂಜ್ ತೆಗೆದುಕೊಳ್ತಾ ಇದ್ದಾರೋ ಒಂದು ಅರ್ಥವಾಗ್ತಾ ಇಲ್ಲ. ನಾನು ಒಂದು ಸ್ವಲ್ಪ ನೋಡ್ತಾ ಇರ್ತೀನಿ ಸಮಯ ಸಿಕ್ಕಾಗಲ್ಲ. ಏನೋ ನಾವೆಲ್ಲರೂ ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.